ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ, ಯಾಕಂದ್ರೆ ನಾನು ಫ್ಯಾಷನ್ ಡಿಸೈನರ್ ಕ್ಲಾಸಿಗೆ ಹೋಗ್ತಿದ್ದೀನಿ. ಸೊ ಬೆಳಿಗ್ಗೆ ಬೇಗ ಇದ್ರೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಇದ್ದು ಬೆಳಿಗ್ಗೆ ಬೇಗ ಎಲ್ಲ ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನ್ಗೆ ಮ್ಯಾಟ್ಗಳೆಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಮನೆಯೆಲ್ಲ ಕ್ಲೀನ್ ಎಲ್ಲ ಆದ್ಮೇಲೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಮನೆಯನ್ನೆಲ್ಲ ಒರೆಸ್ಕೊಂಡ್ ಬಂದೆ. ಬೇಗ ಕ್ಲಾಸಿಗೆ ಲೇಟ್ ಆಗ್ಬಿಡುತ್ತೆ. ಇವತ್ತು ನನ್ನ ಫಸ್ಟ್ ಡೇ ಕ್ಲಾಸು. ಇದುವರೆಗೂ ನಾನು ಎಲ್ಲೂ ಫ್ಯಾಷನ್ ಡಿಸೈನರ್ ಕ್ಲಾಸ್ ಆಗ್ಲಿ ಅಥವಾ ಟೈಲರಿಂಗ್ ಕ್ಲಾಸ್ ಆಗ್ಲಿ ನಾನು ಎಲ್ಲೂ ಹೋಗಿಲ್ಲ. ಬಟ್ ನಾನು ಹೋಗೋ ಕಡೆ ತುಂಬಾ ರೀಸನಬಲ್ ಮತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಜಾಯಿನ್ ಆದೆ. ದೇವ್ರ ಮನೆಗೆಲ್ಲ ಹೂವ ಎಲ್ಲ ತೆಗ್ದು ಮತ್ತೆ ಹೂವ ಎಲ್ಲ ಮಡ್ಸಿ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮಾಡಾಯ್ತು. ಆದ ನಂತರ ದೇವರಿಗೆ ಒಂದು ನಮಸ್ಕಾರ ಮಾಡ್ತಾ ಗುರು ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ ಅಂತ ಕೇಳ್ತಾ ರಾಘವೇಂದ್ರ ಸ್ವಾಮಿ ನಾಮಲೇಖನವನ್ನ ಬರೆದಾದ್ಮೇಲೆ ನಾನು ರೆಡಿ ಆಗೋಣ ಅನ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಹೋಗೋಣ ಇವತ್ತು. ಯಾಕಂದ್ರೆ ಮುಂಚೆ ಹೇಳ್ತಿದ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲೋ ಡೆಟಿಫೆಲ್ಲೋ ಅಂತ. ಸೊ ನಾನು ಮೊದಲನೇ ದಿನನೇ ಯೆಲ್ಲೋ ಕಲರ್ ಹಾಕೊಂಡು ನನ್ನ ಕ್ಲಾಸಿಗೆ ಹೋಗ್ತಿದ್ದೀನಿ. ಇವಾಗ್ಲೂ ಯಾರಿಗೆಲ್ಲ ಫ್ಯಾಷನ್ ಡಿಸೈನರ್ ಅಲ್ಲಿ ಇಂಟ್ರೆಸ್ಟ್ ಇದೆ ನನಗೆ ಕಮೆಂಟ್ ಹಾಕಿ, ನಾನು ಅವ್ರ ಬಗ್ಗೆ ಹೇಳ್ತೀನಿ. ಬಟ್ ನಿಜವಾಗ್ಲೂ ರೀಸನಬಲ್ ಪ್ರೈಸು. ಯಾಕಂದ್ರೆ ನಾನು ತುಂಬಾ ಕಡೆ ವಿಚಾರಿಸಿದ್ದೀನಿ, ಅವರೆಲ್ಲ ನನಗೆ 55 ಹೇಳಿದ್ರು. ಬಟ್ ನಾನು ಹೋಗ್ತಿರೋ ಅಕಾಡೆಮಿ ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ ನನಗೆ.